ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಮಾತೇ ಇದೆ. ಹಾಗೆ ಇಲ್ಲಿ ಕಾಡಿನಿಂದ ತಪ್ಪಿಸಿಕೊಂಡ ಬಂದ ಜಿಂಕೆ ಮೃಗ ಒಂದು ನಾಡಿಗೆ ಸೇರಿ ಅಲ್ಲೋಲ ಕಲ್ಲೋಲ ಆಗಿದ್ದಲ್ದಿರ ತುಂಬಾ ಗಲಭೆ ಕೂಡ ಆಯಿತು ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ. ಅದರದೊಂದು ಸಣ್ಣ ವಿಡಿಯೋ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ ನೋಡಿ. ಈ ರೀತಿ ವನ್ಯಮೃಗಗಳು ಕಾಡನ್ನು ಬಿಟ್ಟು ನಾಡಿಗೆ ಬರಬೇಕಂದ್ರೆ ಏನು ಕಾರಣ ಇರ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಆದಷ್ಟು ವಿಡಿಯೋನಂತೂ ಕೊನೆಯವರೆಗೂ ನೋಡಿ. ಬನ್ನಿ ಏನು ಅಂತ ನೋಡೋಣ. ಸರಿಸುಮಾರು ಒಂದು 3-4 ದಿವಸಗಳಿಂದ ಆಸುಪಾಸಿನ ಅಂದರೆ ಮುಳುಬಾಗಿಲು ನಗರದ ಆಸುಪಾಸಿನಲ್ಲಿ ಓಡಾಡ್ತಾ ಇತ್ತು ಅಂತ ಸ್ಥಳೀಯರು ತಿಳಿಸಿದರು. ಹಾಗೆ ಇಲ್ಲಿ ಅರಣ್ಯ ವೀಕ್ಷಕರಾದಂತಹ ರಾಮ್ಸಾರಾವ್ ಹಾಗೆ ಅವರ ಸಂಗಡಿಗರು ಬಂದು ಅರಣ್ಯಕ್ಕೆ ರವಾನಿಸಿದರು ಅಂತ ಹೇಳ್ಬೋದು ಜಿಂಕೆನ. ಹಾಗೆ ಇಲ್ಲಿ ಪರಿವೀಕ್ಷಣಾ ಮಂದಿರಕ್ಕೆ ಸ್ಥಳೀಯರೆಲ್ಲ ಜಿಂಕೆಯನ್ನು ಓಡಿಸೋಷ್ಟೊತ್ತಿಗೆ ಅಂದರೆ ಪರಿವೀಕ್ಷಣಾ ಮಂದಿರ ಅಂದರೆ IBಗೆ ಮುಳುಬಾಗಿಲು ನಗರದ ಪರಿವೀಕ್ಷಣಾ ಮಂದಿರಕ್ಕೆ ಓಡಿಸೋಷ್ಟೊತ್ತಿಗೆ ಸಾಕಾಯಿತು ಅಂತ ಹೇಳ್ಬೋದು. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗಿ ರೋಡ್ಗೆ ಸಿಕ್ಕಾಕೊಳ್ತಾ ಇತ್ತು. ಸ್ಥಳೀಯರು ಹಾಗೂ ರಾಮ್ಸಾರ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ಏನಿಲ್ಲ, ಅದು ಆರ್ಡರ್ ಕಾರಣಕ್ಕಾಗಿ ದಾಳಿ ಬಂದೈತೆ. ಕಾಲ್ ಮಾಡಿದ ತಕ್ಷಣ ಬಂದು ರಕ್ಷಣೆ ಮಾಡ್ಕೊಂಡು ಹೋದು ಕುಂದನಹಳ್ಳಿ ಫಾರೆಸ್ಟ್ನಲ್ಲಿ ಬಿಟ್ಬಿಡ್ತಾರೆ. ಸರ್ ಇದು ಬೆಳಗ್ಗೆ ನಾನು ನಾರ್ಮಲ್ ಆಗಿ ನಮ್ಮ ಮನೆ ಹತ್ರ ನಾಯಿಗಳು ಜಾಸ್ತಿ ಇತ್ತು. ಆ ಕಡೆ ರಾಜ್ ಕಾಲುವೆಯಲ್ಲಿ ಏನಾಗಿದೆ, ಗಿಡ ಕಸ ಎಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿತ್ತು. ನಾಯಿಗಳು ಜಾಸ್ತಿ ಬೊಗಳ್ತಾ ಇತ್ತು. ಏನು ಈ ಥರ ಬೊಗಳ್ತಾ ಇದೆ ಓಡ್ಸೋರ ಅಂತ ಹೋದ್ರೆ ಅಲ್ಲಿ ನೋಡಿದ್ರೆ ನಾಯಿಗಳಲ್ಲ ಅಂತ ಬಂದು ನೋಡಿದ್ರೆ ಇದು ಮಚ್ಚೆ ಎಲ್ಲ ಡಾಟ್ಸ್ ಇತ್ತು. ನಂಗೆ ನೋಡಿ ಏನಿದು ಜಿಂಕೆ ಥರ ಇದೆ ಅಂತ ಒಂದು ಅನುಮಾನ ಬಂತು. ಮತ್ತೆ ಹತ್ರ ಹೋಗಿ ಫೋಟೋ ಎಲ್ಲ ಈಸ್ಕೊಂಡು ನೋಡಿದ್ರೆ ಜಿಂಕೆನೇ ಇತ್ತು. ಮತ್ತು ಸಡನ್ನಾಗಿ ಎಲ್ಲಿಂದ ಬಂತು ಏನು ಅಂತ ಗೊತ್ತಾಗಿಲ್ಲ. ಮತ್ತು ಫಾರೆಸ್ಟ್ ಅವ್ರ ನಂಬರ್ ಇಸ್ಕೊಂಡು ಸಡನ್ನಾಗಿ ಅವ್ರು ಫೋನ್ ಮಾಡಿದೆ, ಸೋಮನಾಥ್ ಅಂತ ಅವರು. ಮತ್ತು ಅವರು ಅವತ್ತು ತಕ್ಷಣಕ್ಕೆ ಟೀಮ್ ಕಳ್ಸ್ಕೊಟ್ರಿ ಇವ್ರನ್ನ. ಸರ್ ಇದು 4 ದಿನ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಎಲ್ಲ ಯಾವ ಮಾಹಿತಿ ಕೊಟ್ಟಿಲ್ಲ. ನಾವು ಅಲ್ಲಿದ್ವಿ, ಅಲ್ಲಿ ಬಂದ ಎಲ್ಲಿಂದ ಬಂದಿಲ್ಲ ಗೊತ್ತಿಲ್ಲ. ಇಲ್ಲ, ಆ ಕಡೆ ನಾವು ಹುಡುಕ್ತಾ ಇದ್ವಿ. ಆ ಕಡೆಯಿಂದ ಹುಡ್ಕೋವಾಗ ಆ ಕಡೆಯಿಂದ ತಪ್ಸ್ಕೊಂಡು ಈಗ ಇಲ್ಲ 4-5 ದಿವಸದಿಂದ ಓಡಾಡ್ತಾ ಇದ್ದಿಲ್ಲ. 4-5 ದಿನ ಓಡಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಯಾರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಈ ಥರ ಯಾವ್ದಾದ್ರು ಕಾಡು ಪ್ರಾಣಿ ಬಂದ್ರೆ ಇನ್ಫಾರ್ಮೇಶನ್ ಕೊಟ್ರೆ ಫಾರೆಸ್ಟ್ ಅವ್ರಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಯಾಕಂದ್ರೆ ನಾವು ಇನ್ಫಾರ್ಮ್ ಮಾಡ್ಬೇಕು ಫಾರೆಸ್ಟ್ ಅವ್ರಿಗೆ. ಇದು ಬಂದ ತಕ್ಷಣ ನಾನೇ ಸರ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಒಳ್ಳೇದು ಸರ್, ಒಳ್ಳೇದಾಯ್ತು. ಸುರೇಶ್ ಏನ್ ಹೇಳ್ತೀರಾ ಈ ಬಗ್ಗೆ? ಏನಂದ್ರೆ ಇವಾಗ ಅದನ್ನ ರಕ್ಷಣೆ ಮಾಡಿದ್ದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಕಾಡು ಪ್ರಾಣಿ ಪಾಪ ಈಗ ತಪ್ಸ್ಕೊಂಡು ಬಂದಿರುತ್ತೆ ನೈಟ್ ಯಾವಾಗಾದ್ರೂ ರಾತ್ರಿ. ಅದು ಒಂಥರ ಇವಾಗ ನಮ್ಗೆ ಹೆಂಗಿದೆ ಅಂದ್ರೆ ಖುಷಿ ಆಗ್ತಾ ಇದೆ ಅದನ್ನ ರಕ್ಷಣೆ ಮಾಡಿದ್ದಕ್ಕೆ. ಈಗ ಅದಕ್ಕೇನು ಏನಿಲ್ಲ. ಊಟ ಅಂದ್ರೆ ಅಲ್ಲಿ ಹುಲ್ಲೇನಾದ್ರೂ ಮೇಯ್ಕೊಂಡು ಇತ್ತು ಅಂತ ಹೇಳ್ತಿದ್ದಾರೆ. 4 ದಿನದಿಂದ ಅಲ್ಲಿ ಮೇಯ್ತಾ ಇತ್ತು ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ. ಅವ್ರು ತಗೊಂಡು ಇವಾಗ ಆ ಕಡೆಯಿಂದ ತಪ್ಸ್ಕೊಂಡು IBಗೆ ಬಂದ್ಬಿಟ್ಟಿದೆ. ನಮ್ಮ ಜಾಗನ ಗೇಟ್ ಓಪನ್ ಮಾಡಿದ್ರು ಬಂತು. 1.5 ವರ್ಷ ಆಗಿದೆ. ಇನ್ನು 2 ವರ್ಷ ಆಗಿದೆ. ದೊಡ್ಡದಾಗಿ ಕುಂಭಗಳು ಬರಬೇಕಾದ್ರೆ ಈಗ ನಿಮ್ಮ ಪ್ರಕಾರ ನಾಡಕ್ಕೆ ಈಗ ಟೌನ್ಗಳಿಗೆ ಬರಕ್ಕೆ ಏನು ಕಾರಣ ಸರ್? ಇದು ಟೌನ್ ಒಳಗಡೆ ಬರಕ್ಕೆ ಏನಂದ್ರೆ ಈ ಕಾಡನ್ನೆಲ್ಲ ನಾಶ ಮಾಡಿ ನಾವೇ ಕಾರಣ ಅದಕ್ಕೆ. ಫಸ್ಟ್ ಆಫ್ ಆಲ್ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗ್ತಿರೋದೇ ನಮ್ಮಿಂದ. ಯಾಕಂದರೆ ನಾವು ಇರೋ ಕಾಡನ್ನೆಲ್ಲ ಕಡ್ದು ಇವಾಗ ಎಕ್ಸಾಂಪಲ್ ಬೈಪಾಸ್ ಆಚೆ ಹೋದರೆ ಎಷ್ಟೊಂದು ತೋಪಿತ್ತು, ಮಾವಿನ ತೋಪು ಎಲ್ಲ ಫಸ್ಟು. ಅವಾಗಂದರೆ ಅಲ್ಲೇ ಮೇಯ್ಕೊಂಡು ಆರಾಮಾಗಿತ್ತು. ನಾವೇನು ಮಾಡ್ತಾಯಿದ್ದೀವಿ, ರಿಯಲ್ ಎಸ್ಟೇಟ್ ಅವ್ರಿಗೆ ಇವ್ರಿಗೆ ನಮ್ಮ ಇದನ್ನೆಲ್ಲ ಆಸ್ತಿನ ಮಾರ್ಕೊಂಡು ಅವರು ಎಸ್ಟೇಟ್ ಮಾಡ್ತಾ ಕಾಡು ಚಿಕ್ಕದಾಗ್ತಾ ಇದೆ. ಅದರಿಂದ ಅದಕ್ಕೆ ಎಲ್ಲಿ ಹೋಗೋಕ್ಕೆ ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ಬೈಪಾಸಲ್ಲಿ ಬಂದರೆ ಆ ಕಡೆ ಗಂಗಾ ಭೈರೇಶ್ವರಿ ಬಾರ್ ಎಲ್ಲ ಇದೆ. ಅಲ್ಲೆಲ್ಲ ಕ್ರಿಕೆಟ್ ಆಡೋಕ್ಕೆ ಹೋಗ್ತೀವಿ ನಾವು. ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಅದೆಲ್ಲ ಫಸ್ಟ್ ಕಾಡು ಥರ ಇತ್ತು, ತೋಪಿತ್ತು, ಎಲ್ಲ ಇತ್ತು. ಅವಾಗ ಅಲ್ಲೇ ಇತ್ತು. ಇವಾಗ ಅದಕ್ಕೆ ಇರೋಕ್ಕೆ ಜಾಗ ಇಲ್ಲ. ಅದಕ್ಕೆ ಅದು ಈ ಥರ ದಾರಿ ತಪ್ಪಿ ಬರ್ತಾ ಇದೆ ಟೌನ್ಗೆಲ್ಲ. ಫಾರೆಸ್ಟ್ ಯಾರು ಬಂದಿರಲಿಲ್ಲ ನೋಡಿ, ನಮ್ಮದು ವಾಚರ ರಘುಪತಿ ಬಸ್ಸು
ನಿಮ್ಮದು ಏನು ವಾಚರ್ ಪಿ ಸಿ ಪಿ ನಮ್ಮ ವಾಚರ್ ಅರಣ್ಯ ವೀಕ್ಷಕ ಅರಣ್ಯ ವೀಕ್ಷಕನಾ ನೀವು ಪಿ ಸಿ ಪಿ ಹಾಂ ಪಿ ಸಿ ಪಿ ಪಿ ಸಿ ಪಿ ಹಾಂ ಪಿ ಸಿ ಪಿ ಬಸವ ಹಾಂ ಬಸವರಾಜ್ ನಿಮ್ಮದು ಅದೇನಾ ಹಾಂ ಪಿ ಸಿ ಪಿ ಯಾರು ಹಿಡಿದಿದ್ದಿಲ್ಲ ಇವರು ಹಿಡಿದಿದ್ದೆ ನಾವು ಮಾಹಿತಿ ಕೊಟ್ಟು ನಮ್ಮ ಮನೆ ಹತ್ರ ಇತ್ತು ಫೋನ್ ಮಾಡಿದ್ದು ಫಾರೆಸ್ಟ್ ಅವರು ಅವ್ರು ಬಂದು ಮತ್ತೆ ಒಂಚೂರು ಗಾಯ ಆಗಿದೆ ಅಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಗಾಯ ಆಗಿದೆ ಕುಂಟ್ತಾ ಇದೆ ನೋಡಲ್ಲ ನೋಡಿ ಏನು ಗಾಯ ಆಗಿದೆಯಾ ಅಲ್ಲ ಹಿಂದ್ಗಡೆ ಕಾಲು ಒಂದು ಕುಂಟ್ತಾ ಇದೆ ಏನಾಗಿಲ್ಲ ಗಾಯ ನೋಡಿ ಅಣ್ಣ ಅಲ್ಲೇ ಸೆಂಟ್ರಲ್ ಅಣ್ಣ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಕೊಮ್ಮಣ್ಣು ಕೊಟ್ಕೊಂಡು ಹಾಂ ಭಯ ಬಿದ್ದಾಗಿದೆ ಭಯ ಬಿದ್ದುಬಿಟ್ಟಿದೆ ಬೇಗ ತೊಗೊಂಡೋಗಿ ಸೀಟ್ ಫೋಲ್ಡ್ ಮಾಡೋ ಸೀಟ್ ಫೋಲ್ಡ್ ನೋಡಿದ್ರಲ್ಲ, ಕಾಡಿನಿಂದ ತಪ್ಪಿಸಿಕೊಂಡ ಬಂದ ಜಿಂಕೆ ಮರಿ ಸರಿಸುಮಾರು 1.5 ರಿಂದ 2 ವರ್ಷದ ಜಿಂಕೆ ಮರಿ ತಪ್ಪಿಸಿಕೊಂಡು ಬಂದು ಇಲ್ಲಿರೋ ಸ್ಥಳೀಯರಿಗೆಲ್ಲ ಅಲ್ಲೋಲಕೋಲ ಹಾಕಿದ್ದಲ್ದಿರ ಅದನ್ನು ಸೇಫಾಗಿ ಹಾಗೆ ಕಾಡಿಗೆ ರವಾನಿಸ್ತಾ ಇದ್ದಾರೆ. ಮುಳುಬಾಗಿಲಿನ ಸ್ಥಳೀಯರಿಗೆಲ್ಲರಿಗೂ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕಾಡಿನ ವೀಕ್ಷಕರಾದಂತಹ ರಾಮ್ ಸಾರ್ ಹಾಗೆ ಅವರ ಟೀಮ್ ಅವ್ರಿಗೂ ಸಹ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ. ಹಾಗೆ ನಿಮ್ಮನೆ ಆಸುಪಾಸಿನಲ್ಲೆಲ್ಲಾದರೆ ಈ ರೀತಿ ಪ್ರಾಣಿಗಳು ಕಂಡು ಬಂದರೆ ಅರಣ್ಯ ಇಲಾಖೆಗೆ ಇನ್ಫಾರ್ಮೇಷನ್ ಕೊಡಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾರೆ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.